ಮಹಾಭಾರತದ ಮಹಾಯುದ್ಧದಲ್ಲಿ 14 ಅಖಾಡಗಳು ಇವತ್ತಿಗೆ ಮತದಾನದಲ್ಲಿ ತೊಡಗಿಕೊಂಡಿತ್ತು. 6 ಗಂಟೆಗೆ ಮತದಾನ ಮುಕ್ತಾಯವಾಗಿದೆ. ಅದರ ಮೂಲಕ ರಾಜ್ಯದ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಅಥವಾ ಮತಯಂತ್ರದಲ್ಲಿ ಭದ್ರವಾಗಿದೆ. ಯಾರ್ಯಾರ ಭವಿಷ್ಯ ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ನಾವು ಕಾಯಬೇಕಾಗಿದೆ. ಯಾಕಂತ ಹೇಳಿದ್ರೆ ಇನ್ನೂ ನಮ್ಮಲ್ಲಿ 14 ಕ್ಷೇತ್ರಗಳ ಚುನಾವಣೆ ಬಾಕಿ ಇದೆ. ಚಾಮರಾಜನಗರ ಬಿಟ್ಟು ಎಲ್ಲ ಕಡೆಯಲ್ಲೂ ಕೂಡ ಶಾಂತಿಯುತ ಮತದಾನ ಆಗಿದೆ. ಸಂಜೆ 5 ಗಂಟೆವರೆಗೆ 14 ಕ್ಷೇತ್ರಗಳಲ್ಲಿ 69.9% ಮತದಾನ ಆಗಿದೆ. ಆದರೆ ಚಿಕ್ಕ ಪುಟ್ಟ ಗದ್ದಲ ಗಲಾಟೆಗಳು ಸಹಜ. ಗದ್ದಲ ಗಲಾಟೆಗಳಿದ್ವು. ಆ ಗದ್ದಲ ಗಲಾಟೆಗಳ ಮಧ್ಯೆ ಬಹುತೇಕ ಶಾಂತಿಯುತವಾದಂಥ ಮತದಾನ ಆಗಿದೆ. ಕೆಲವು ಕಡೆ ಹೆಚ್ಚು ಮತದಾನ ಆಗಿದೆ, ಕೆಲವು ಕಡೆ ಅದೇ ನಿರುತ್ಸಾಹ, ಅದೇ ಬೇಸರ. ಅಟ್ಲೀಸ್ಟ್ ಒಂದು 50 ಮಾರ್ಕ್ಸ್ 60 ಮಾರ್ಕ್ಸ್ ತೆಗೆದುಕೊಳ್ಳುವಲ್ಲಿಯೂ ಕೂಡ ಬೆಂಗಳೂರು ಫೇಲ್ ಆಗಿದೆ. ಮಂಡ್ಯದಲ್ಲಿ ಅತಿ ಹೆಚ್ಚು ದಾಖಲೆಯ ಪ್ರಮಾಣದ ಮತದಾನ ಆಗಿದೆ, ಅದು 75%, 75% ಮತದಾನ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ 48.61% ಮತದಾನ, ಅಂದರೆ ಅತಿ ಕಡಿಮೆ ಬೆಂಗಳೂರಿನಲ್ಲಿ. ಸ್ಟ್ರಾಂಗ್ ರೂಮ್ ಸೇರಿದೆ 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ, ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಎನ್ನುವುದನ್ನು ನಿಮ್ಮ ಮುಂದೆ ಪಟ್ಟಿ ಇಡ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ 71.83, ಹಾಸನದಲ್ಲಿ 72.13, ಚಾಮರಾಜನಗರದಲ್ಲಿ 69.60, ಮಂಡ್ಯ 74.87, ಆಲ್ಮೋಸ್ಟ್ 75 ಅಂತ ಅಂದುಕೊಳ್ಬೋದು ನಾವು. ಹಾಸನ ಮಂಡ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ. ಚಾಮರಾಜನಗರ 72.13. ಇನ್ನು ಮಂಡ್ಯದಲ್ಲಿ ದಾಖಲೆ ಅದು ಗ್ರಾಮಾಂತರ ಪರವಾಗಿಲ್ಲ ಅಂತ ಅಂದುಕೊಳ್ಬೋದು ನಾವು, ಬೆಂಗಳೂರು ಗ್ರಾಮಾಂತರ. ಇನ್ನು ಮೈಸೂರು ಕೊಡಗು 65.85. ಹೀಗೆ ಎಲ್ಲ ಅಂಕಿಅಂಶಗಳನ್ನು ಕೂಡ ನೀಡ್ತಾ ಇದ್ದೇವೆ. ಬಟ್ ಇದು ಅಂತಿಮ ಅಂಕಿಅಂಶಗಳಲ್ಲ. ಇನ್ನು ಕೆಲ ಹೊತ್ತಿನಲ್ಲಿ ನಿಖರವಾದ ಅಂತಿಮವಾದಂಥ ಸಂಖ್ಯೆ ನಮಗೆ ಸಿಗುತ್ತೆ.